ಬಸವಣ್ಣನವರ ಜಯಂತಿ ಅಂಗವಾಗಿ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸೋಮಲಾಪುರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮನೆ ಮನೆಯಲ್ಲಿ ದೀಪೋತ್ಸವಗಳನ್ನು ಎತ್ತಿ ವೇದಗಾಸೆ, ಡೋಲು ಕುಣಿತಗಳಿಂದ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ರಾಜೇಶ್ ಶಾಸ್ತ್ರಿಗಳು ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದು ಹೀಗೆ. ಶ್ರೀ ಗುರುಭ್ಯೋ ನಮಃ. ಇಂದು ವಿಶೇಷವಾಗಿ ಅಕ್ಷಯ ತೃತೀಯ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಬಸವ ಜಯಂತಿಯ ಉತ್ಸವವಾಗಿ ಶ್ರೀ ಸೋಮಲಾಪುರ ಗ್ರಾಮ, ಹನುಗೊಂಡನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಬಸವ ಜಯಂತಿಯ ಉತ್ಸವವನ್ನು ವಿಜೃಂಭಣೆಯನ್ನು ನಡೆಸಿದ್ದಾರೆ. ಹಾಗೂ ವೀರಗಾಸೆ ಕುಣಿತದೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿಯವರಿಗೆ ಆರತಿ ಪೂಜೆ ಉತ್ಸವಾದಿಗಳು ನಡೀತದೆ. ಎಲ್ಲ ಸಮಸ್ತ ಭಕ್ತ ಮಹಾಶಯರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡ್ತಿದ್ದಾರೆ ಸರ್. ಹಾಗೂ ಈ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಸುಮಾರು 4ರಿಂದ 4,500 ಜನದವರೆಗೆ ಬಂದು ಆ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಸುಮಾರು ಒಂದು 100-150 ವರ್ಷದ ಹಿಂದೆಗಡೆಯಿಂದ ನಡ್ಕೊಂಬರ್ತಾ ಇರೋದು ಇದು. ಆವತ್ತಿಂದ ಕಡಿಮೆ ಇತ್ತು, ಇನ್ನು ಬರ್ತಾ ಭಕ್ತಾದಿಗಳು ಹೆಚ್ಚಾಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಇದು ಬಸವ ಜಯಂತಿ, ಬಸವೇಶ್ವರ ಸ್ವಾಮಿ ಜಯಂತಿ. ಇದು ವರ್ಷಕ್ಕೆ ಒಂದೇ ದಿವಸ, ಅಂದರೆ ಒಂದು ಟೈಮಲ್ಲೇ ಒಂದು ಕಿತ ಮಾಡೋದು. ಮತ್ತು ಸಂಜೆ ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತೆ. ಅನ್ನ ಸಂತರ್ಪಣೆ 3 ದಿವಸ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಇವತ್ತು ದೀಪಗಳು ಉತ್ಸವ ಇದೆ, ಅನ್ನ ಸಂತರ್ಪಣೆ ಇದೆ, ಪ್ರತಿಯೊಂದು ವರ್ಷವೂ ನಡೀತಾ ಇರುತ್ತೆ. ಮತ್ತು ಪ್ರತಿಯೊಂದು ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಒಳ್ಳೇದಾಗ್ತಾನೆ ಇದೆ. ಭಕ್ತಾದಿಗಳು ಹೆಚ್ಚಾಗ್ತಾನೆ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ, ಒಳ್ಳೇದಾಗ್ತಾ ಇದೆ. ಒಟ್ಟಾರೆ ಗ್ರಾಮದ ಮುಖಂಡರಾದ ರಮೇಶ್, ಬಸವರಾಜು, ಕಾಂತರಾಜು, ಲಕ್ಷ್ಮಣ್, ಶ್ರೀನಿವಾಸ್, ಲಕ್ಷ್ಮಣ್ ರೆಡ್ಡಿ, ಸುರೇಶ್ ರೆಡ್ಡಿ, ರಂಗದಾಮಯ್ಯ, ಮೋಹನ್ ಕುಮಾರ್ ಅವರು ಸೇರಿದಂತೆ ಸೋಮಲಾಪುರ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.